ಕಲ್ಟ್ ಚಿತ್ರದ ಡ್ರೋನ್ ತಂತ್ರಜ್ಞ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಜಮೀರ್ ಪುತ್ರ ಜೈದ್ ಖಾನ್ ನಟನೆಯ ಕಲ್ಟ್ ಚಿತ್ರ ಇದು. ಚಿತ್ರತಂಡದ ಎಡವಟ್ಟಿನಿಂದಾಗಿ ಡ್ರೋನ್ ತಂತ್ರಜ್ಞನಿಗೆ ಸಂಕಷ್ಟ ಎದುರಾಗಿದೆ. ಬೆಂಗಳೂರಿನ ಟೆಕ್ನಿಷಿಯನ್ ಸಂತೋಷ್ ಅಂತ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. ಬೆಂಗಳೂರಿನ ಮಾಗಡಿ ರಸ್ತೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಸಿನಿಮಾದಲ್ಲಿ ನಾಯಕ ಜೈದ್ ಇದ್ರು, ಜೊತೆಗೆ ನಿರ್ದೇಶಕ ಅನಿಲ್ ಇಬ್ಬರ ವಿರುದ್ಧವೂ ಕೂಡ ಇದೀಗ ಆರೋಪ ಕೇಳಿ ಬರ್ತಾ ಇದೆ. ಜೈದ್ ವಿರುದ್ಧವಾಗಿ ಮೆಮೊರಿ ಕಾರ್ಡ್ ಕಿತ್ಕೊಂಡಂತ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಟೆಕ್ನಿಷಿಯನ್ಗಳ ಪಾಡು. ಕಲ್ಟ್ ಚಿತ್ರದ ಚಿತ್ರೀಕರಣ ನಡೀತಾ ಇತ್ತು, ಅದರಲ್ಲಿ ಡ್ರೋನ್ ಅನ್ನ ಬಳಸಲಾಗಿತ್ತು. ಡ್ರೋನ್ ಟೆಕ್ನಿಷಿಯನ್ ಆಗಿ ಸಂತೋಷ್ ಅನ್ನೋರಿದ್ರು. ಡ್ರೋನ್ ಏನೋ ಹಾರಾಟದ ಸಂದರ್ಭದಲ್ಲಿ ಸಮಸ್ಯೆ ಆಗಿದೆ, ಅದಕ್ಕೆ ಡ್ಯಾಮೇಜ್ ಆಗಿದೆ. ಅದರ ನಷ್ಟವನ್ನ ಚಿತ್ರತಂಡ ಏನೇನೂ ತುಂಬಿಕೊಟ್ಟಿಲ್ಲ. ಅದರಿಂದ ಮನನೊಂದಂತ ಟೆಕ್ನಿಷಿಯನ್ ಸಂತೋಷ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಇದೀಗ ಆರೋಪ ಕೇಳಿ ಬರ್ತಾ ಇರೋದು ಒಂದು ನಾಯಕ ನಟನಾಗಿ ನಟಿಸ್ತಾ ಇರುವಂತ ಜೈದ್ ಖಾನ್ ಮೇಲೆ, ಜೊತೆಗೆ ನಿರ್ದೇಶಕ ಅನಿಲ್ ವಿರುದ್ಧವಾಗಿ ಆರೋಪ ಕೇಳಿ ಬರ್ತಾ ಇದೆ. ಜೈದ್ ಖಾನ್ ಮೇಲೆ ಏನ್ ಆರೋಪ ಇದೆ ಅಂತ ಹೇಳಿದ್ರೆ ಮೆಮೊರಿ ಕಾರ್ಡ್ ಕಿತ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ನವೆಂಬರ್ 25ನೇ ತಾರೀಕು ಚಿತ್ರದುರ್ಗದಲ್ಲಿ ಇದೇ ಕಲ್ಟ್ ಚಿತ್ರತಂಡ ಶೂಟಿಂಗ್ ಅನ್ನ ಮಾಡ್ತಾ ಇತ್ತು. ಹಾಗೆ ಈ ಚಿತ್ರತಂಡ ಡ್ರೋನ್ ಟೆಕ್ನಿಷಿಯನ್ ಆಗಿ ಸಂತೋಷ್ ಅವರನ್ನ ಕರೆಸ್ಕೊಂಡಿತ್ತು. ದಿನಕ್ಕೆ 25,000 ಒಂದು ಪೇಮೆಂಟ್ ಅನ್ನ ಕೂಡ ನಿಗದಿ ಮಾಡಿತ್ತು ಸಂತೋಷ್ಗೆ. ಇನ್ನು ಶೂಟಿಂಗ್ ವೇಳೆ ವಿಂಡ್ ಫ್ಯಾನ್ಗೆ ಈ ಡ್ರೋನ್ ಟಚ್ ಆಗುತ್ತೆ, ಹಾಗೆ ಡ್ರೋನ್ ತುಂಡಾಗ್ಬಿಡುತ್ತೆ. ಇದಾದ ಬಳಿಕ ಸಂತೋಷ್ಗೆ ನಷ್ಟವನ್ನ ಕಟ್ಟಿಕೊಡ್ಲಿಲ್ಲ ಚಿತ್ರತಂಡ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಾಚಪ್ಪ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಚಪ್ಪ, ಒಂದು ಮಾನವೀಯತೆ ದೃಷ್ಟಿಯಿಂದ ಹೌದು, ಚಿತ್ರತಂಡ ಇವರಿಗೆ ಸಾಥ್ ಕೊಡಬೇಕಿತ್ತು, ಏನ್ ಕಷ್ಟ ಆಗ್ತಿದೆ ಅಂತ ಕೇಳಬೇಕಿತ್ತು. ಆದ್ರೆ ಇಷ್ಟೆಲ್ಲ ಘಟನೆಗಳು ನಡೆದ ನಂತರ ಮುಂದೆ ಯೋಚನೆ ಆಗೋದು ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಹೋರಾಟ ಮಾಡಬಹುದು, ಅಥವಾ ಏನೇನು ಆಪ್ಷನ್ಸ್ ಗಳಿದೆ ಅಂತ ಹೇಳಿದ್ರೆ ಅದಕ್ಕೆ ಸಪೋರ್ಟಿವ್ ಆಗಿ ಏನಾದ್ರೂ ಅಗ್ರಿಮೆಂಟ್ ಗಳಾಗಿದೆಯಾ ಅಂತ ಹೇಳಿದ್ರೆ ಈ ಡ್ರೋನ್ ಹೈರ್ ಮಾಡುವಂತ ಸಂದರ್ಭ ಏನಾದ್ರೂ ಡ್ಯಾಮೇಜ್ ಆದಾಗ ಅದನ್ನ ನಾವು ತುಂಬಿಕೊಡ್ತೀವಿ, ಅಥವಾ ಮಾತುಕತೆ ಮೂಲಕವಾಗಿ ಅಥವಾ ರಿಟರ್ನ್ ಅಗ್ರಿಮೆಂಟ್ ಏನಾದ್ರೂ ಆಗಿದೆಯಾ? ಹೇಗೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ರಾಚಪ್ಪ? ಚೈತ್ರ, ಕಾನೂನಾತ್ಮಕವಾಗಿ ನೋಡೋದಾದ್ರೆ ಸದ್ಯಕ್ಕೆ ಆಸ್ಪತ್ರೆಯಿಂದ ಬಂದಂತಹ ಮೆಮೊ ಆಧಾರದ ಮೇಲೆ ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಲ್ಲಿ NCR ದಾಖಲಾಗಿದೆ. ಚಿತ್ರತಂಡ ಸಂಪರ್ಕ ಮಾಡಿ ವಿಚಾರಣೆಗೆ ಬರುವಂತೆ ಕೂಡ ಪೊಲೀಸರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದು ಕಾನೂನಾತ್ಮಕವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಇದರ ಹೊರತಾಗಿ ಅಂದ್ರೆ ಈ ಡ್ರೋನ್ ಯಾವ ರೀತಿಯಾಗಿ ಡ್ಯಾಮೇಜ್ ಆಯಿತು, ಇದಕ್ಕೆ ಚಿತ್ರತಂಡ ಏನ್ ಹೇಳ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಸ್ವತಃ ಸಂತೋಷ್ ನಮ್ಮೊಟ್ಟಿಗೆ ಇದ್ದಾರೆ. ಸಂತೋಷ್ ಅವರು, ಯಾವಾಗ ಶೂಟಿಂಗ್ ಆಗಿದ್ದು, ಜೊತೆಗೆ ಎಷ್ಟು ನಷ್ಟ ಆಗಿದೆ, ಚಿತ್ರತಂಡವನ್ನ ಕೇಳಿದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು, ಜೊತೆಗೆ ಈ ಎಲ್ಲ ರೆಸ್ಪಾನ್ಸಿಬಿಲಿಟಿನ ಫಿಲಂ ಟೀಮ್ ಅಲ್ಲಿ ಯಾರು ಹೊತ್ಕೊಂಡಿದ್ದು ಅಂತ? ಅಲ್ಲ, ರೆಸ್ಪಾನ್ಸಿಬಲ್ ಯಾರು ಹೊತ್ಕೊಳ್ಲಿಲ್ಲ. 2 ದಿನ ಶೂಟು ಅಂತ 24, 25 ನನ್ನ ಕರೆಸಿದ್ರು. 24ನೇ ತಾರೀಕು 9 ಗಂಟೆ ಡ್ರೋನ್ ಕ್ರ್ಯಾಶ್ ಆಯಿತು. ನಾನು ವಾದ ಮಾಡಿದೆ, ಸರ್ ಆ ಶಾರ್ಟ್ ತೆಗಿಯೋಕ್ಕಾಗಲ್ಲ, ಬೇಡ ಅಂತ ನಾನು ಡೈರೆಕ್ಟ್ರು ಕ್ಯಾಮ್ರಾಮನ್ನಿಗೆ ನಾನು ತುಂಬ ಸಲ ಹೇಳಿದೆ, ಹಿಂದೆ ವಿಂಡ್ಮಿಲ್ ಇದೆ, ಬೇಡ ಸರ್, ಟಚ್ ಆಯಿತು ಅಂದರೆ ಪುಡಿನೇ ಆಗುತ್ತೆ ಅಂತ. ಬಟ್ ಅವ್ರು ನನ್ನ ಮಾತು ಕೇಳಲಿಲ್ಲ. ಸೆಕೆಂಡಲ್ಲಿ ಬರೀ 4 ಸೆಕೆಂಡಲ್ಲಿ ನನ್ನ ಡ್ರೋನ್ ಪುಡಿ ಆಗೋಯ್ತು. ಪುಡಿ ಆದಮೇಲೆ ಒಬ್ಬರು ನನ್ನ ಅಲ್ಲಿ ಕರ್ಕೊಂಡು 1.5 ಕಿಲೋಮೀಟ್ರು ಡ್ರೋನ್ ಬಿದ್ದೋಗಿದೆ ಬೆಟ್ಟದ ಕೆಳಗಡೆ. ಅಲ್ಲಿ ಕರ್ಕೊಂಡೋಗಿ ಯಾರು ಡ್ರೋನ್ ಎತ್ಕೊಂಬರೋಕೆ ಕಳಿಸ್ಲಿಲ್ಲ, ಏನಿಲ್ಲ. ನಾನೇ ಓಡೋಗಿ ಡ್ರೋನ್ ಎತ್ಕೊಬಂದು ಹೋಗಿ ಆಮೇಲೆ ಹೀರೋ ಸರ್ ಮ್ಯಾನೇಜರ್ ಕೇಳಿದೆ, ಸರ್ ಹಿಂಗೆ ಆಗಿದೆಯೇನೋ ಮಾಡಿ, ಹೀರೋ ಸರ್ ಹತ್ರ ಮಾತಾಡಿ ನೋಡು, ಅವ್ರು ಏನಿಲ್ಲ, ಅವ್ರು ತುಂಬ ಒಳ್ಳೆಯವರು, ಮಾಡ್ಕೊಡ್ತಾರೆ. ಸರ್ನ ಹತ್ರ ಹೋಗಿ ಫಸ್ಟ್ ಕೇಳಿದೆ ಕ್ಯಾರೋನ್ನೇ, ಸರ್ ಹಿಂಗೆ ಪ್ರೊಡಕ್ಷನಿಂದ ಹಿಂಗೆ ಆಗಿದೆ ಸರ್, ಏನಾದರೂ ಒಂದು ಸ್ವಲ್ಪ ಮಾಡಿಕೊಡೋಕೆ ಹೇಳಿ ಸರ್, ನಮಗೆಲ್ಲ ಅವೆಲ್ಲ ಹೇಳ್ಬೇಡಪ್ಪ ಅಂತ ಅಂದರು. ಆಮೇಲೆ ಡೈರೆಕ್ಟ್ರನ್ನ ಕೇಳಿದೆ, ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ಕ್ಯಾಮ್ರಾಮನ್ ಸರ್ ಕೇಳಿದ್ಕೆ ಅವ್ರು ಮಾತೇ ಆಡಿಸ್ಲಿಲ್ಲ. ನಾನು ಅದಕ್ಕೆ ನಾನು ಸುಮ್ಮನೆ ಆಗೋದು, ಇನ್ನೇನು ಮಾತಾಡೋಕೆ ಆಲ್ರೆಡಿ 11 ಗಂಟೆ ಆಗೋಗಿತ್ತು ಅವ್ರನ್ನೆಲ್ಲ ಮಾತಾಡೋಷ್ಟೊತ್ತಿಗೆ. ಅವ್ರ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಆಮೇಲೆ ನಾನು ನಮ್ಮ ಹುಡುಗ ಹೈವೇಗೆ ಅಂತ ಕಾರ್ ಎತ್ಕೊಂಡು ನಾವು ಇನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು. ಈ ಡ್ರೋನ್ ಈಗ ಪುಡಿ ಆಗಿದೆ, ಎಷ್ಟು ಲಾಸ್ ಆಗಿದೆ ಈಗ ಅಂತ ಹೇಳಿ, ಅದರಿಂದ ಅದು ಮತ್ತೆ ರಿಪೇರಿ ಆಗಲ್ವಾ? ಅದಂತ ಆಗಲ್ಲ. ಫುಲ್ಲು ವಿಂಡ್ಮಿಲ್ 24 ಲಕ್ಷ ಲಾಸ್ ಆಗಿದೆ. ವಿಂಡ್ಮಿಲ್ಗೆ ಮಾಮೂಲಿ ರೆಕ್ಕೆ ಬರುತ್ತಲ್ಲ, ಅದಕ್ಕೆ ಕೊಡ್ದು ಪುಡಿ ಆಗೋಗಿದೆ. ಫೋಟೋ ಬೇಕಾದ್ರೆ ಕೊಡ್ತೀನಿ ನಿಮಗೆ. ಫುಲ್ಲು ಎಲ್ಲ ಕ್ಯಾಮ್ರಾಯಿಂದ ಹಿಡಿದು ಗಿಂಬಲ್ ಎಲ್ಲ ಪ್ರತಿಯೊಂದು ಕಟ್ಟಾಗಿದೆ.
ಅವರು ವಾದ ಮಾಡಿದ್ರು ಅಂದರೆ ಆಮೇಲೆ ಹೈವೇ ನಾನು ಹೋಗಿದ್ದೀನಿ, ತಿರ್ಗಾ ಮ್ಯಾನೇಜರ್ ಫೋನ್ ಮಾಡಿದ್ರು, ಏನೋ ಸೆಟ್ಲ್ಮೆಂಟ್ ಮಾಡ್ಬೇಕಂತೆ ಬಾ ಅಂತ ಕರೆದ್ರು. ಸರಿ ಏನೋ ಮಾಡ್ಕೊಡ್ತಾರೆ. ಇದು ರಿಲೇಟೆಡ್ ಈಗ ಡ್ರೋನ್ ಹಾರಿಸುವಂತ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಅನ್ನುವಂತ ರೀತಿಯಲ್ಲಿ ಅಗ್ರಿಮೆಂಟ್ ಆಗಿತ್ತಾ ಅಂತ ಹೇಳಿ, ಐ ಮೀನ್ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಡ್ರೋನ್ ನೀವೇ ಜವಾಬ್ದಾರಿ ಹಾರಿಸುವಂತ ಸಂದರ್ಭದಲ್ಲಿ ಆ ರೀತಿ ಎಲ್ಲ ಪ್ರಾಸೆಸ್ ಇರ್ತವೆ ಬಹುಶಃ. ಸೊ ಯಾರು ಹೊಣೆ ಅಂತೇಳಿ ಡ್ರೋನ್ ಹಾರಿಸುವಂತ ಸಂದರ್ಭದಲ್ಲಿ ನೀವು ಕೇಳ್ತಿರೋದು ಮಾನವೀಯತೆ ದೃಷ್ಟಿಯಿಂದ, ಜೊತೆಗೆ ಏನಾದ್ರು ಅಗ್ರಿಮೆಂಟ್ ಆಗಿತ್ತಾ ಆತರ ಅಂತ ಹೇಳಿ? ಅಲ್ಲ, ಅಗ್ರಿಮೆಂಟ್ ಅನ್ನೋದು ಏನಿಲ್ಲ. ಸಿನಿಮಾಗೆ ಯಾರು ಬೇಕಾದ್ರೂ ಡ್ರೋನ್ ಆಪರೇಟರ್ ಆಗಿ ಹೋಯ್ತಾ ಇರ್ತಾರೆ. ಅಗ್ರಿಮೆಂಟ್ ಏನಿಲ್ಲ. ಇವತ್ತು ಈ ಪ್ರೊಡಕ್ಷನ್ ನಾವು ಕೆಲ್ಸಕ್ಕೆ ಹೋಯ್ತಿದೀವಿ ಅಂದ್ರೆ ಅವ್ರ ಮೇಲೆ ಬಿಟ್ಟಿರುತ್ತೆ ಎಲ್ಲ. ನಾನು ಹೇಳಿದ್ದೀನಿ ಆ ಶಾರ್ಟ್. ಹೌದು, ಕಾನೂನಾತ್ಮಕ ನಾನು ಏನೋ ಕೇಳ್ತಿಲ್ಲ ಸರ್. ಮಾನವೀಯತೆ ನಾನು ಹೇಳಿದ್ದೀನಿ ಸರ್, ಬೇಡ ಸರ್ ಆ ಶಾರ್ಟ್ ತೆಗಿಯಲ್ಲ, ಬಸ್ಸಿಂದು ಬೆಟ್ಟದ ಮೇಲೆ ಆಗಲ್ಲ ಸರ್ ಅಂತ ನಾನು ವಾದ ಮಾಡಿದ್ರು ಅವ್ರು ನನ್ನ ಕೇಳಲೇ ಇಲ್ಲ. ಇದು ರಿಲೇಟೆಡ್ ಅಗ್ರಿಮೆಂಟ್ ಆತರ ಯಾವುದು ಆಗಿರ್ಲಿಲ್ಲ? ಅಗ್ರಿಮೆಂಟ್ ಎಲ್ಲ ಆ ಥರ ಏನೂ ಆಗಿಲ್ಲ ಸರ್. ಮಾಮೂಲಿ ಶೂಟ್ ಇದ್ದಾಗ ಬುಕ್ ಮಾಡ್ತಾರೆ ಹಿಂದಿನ ದಿನ ಮ್ಯಾನೇಜರು, ಹೋಗ್ತೀವಿ, ಶೂಟ್ ಮುಗಿಸ್ಕೊಡ್ತೀವಿ, ಬರ್ತೀವಿ ಅಷ್ಟೇ ಸರ್. ಓಪನಿಂಗ್ ಎಲ್ಲ ನಾನೇ ಮಾಡಿಕೊಟ್ಟಿದ್ದು. ಈ ಲಾಸ್ಟ್ ಈ ಚಿತ್ರದುರ್ಗದಲ್ಲಿ ಇದಾದಾಗಿಂದ ತುಂಬ ಅಂದರೆ ಈಗ ಜೈದ್ ಖಾನ್ ಏನ್ ಹೇಳಿದ್ರು? ಕ್ಯಾರವಾನ್ ಅಲ್ಲಿ ಭೇಟಿಯಾಗಿದ್ ಬಿಟ್ರೆ ಬೇರೆ ಕಡೆ ಮತ್ತೆ ಸಿಕ್ಕಿಲ್ಲ, ಅವ್ರಿಗೆ ಮಾತಾಡಿಲ್ವ? ಕ್ಯಾರವಾನ್ಗೆ ತಿರ್ಗಾ ಕರ್ಸ್ಕೊಂಡ್ರು ನನ್ನ 3 ಗಂಟೆಲಿ ತಿರ್ಗಾ ನನ್ನ ರಿಟರ್ನ್ ಕರ್ಸ್ಕೊಂಡು ಮ್ಯಾನೇಜರ್ ಕಡೆಯಿಂದ ಫೋನ್ ಮಾಡಿಸಿ ಮಾತಾಡ್ಬೇಕು ಕರ್ಸಿ ಅಂತ ಅಂದ್ರು. ಅಲ್ಲಿ ಕರ್ಸಿರೋದು ಏಂತಿಕೆ ಅಂದ್ರೆ ನಾನು ಬೆಳಿಗ್ಗೆಯಿಂದ 2 ಅವರ್ ಶೂಟ್ ಮಾಡಿರೋ ಫುಟೇಜ್ ಇಸ್ಕೊಳಕ್ಕೆ. ಅವರು ಮೆಮೊರಿ ಕಾರ್ಡ್ ಡೈರೆಕ್ಟ್ರೇ ಎತ್ಕೊಂಡ್ರು. ಡೈರೆಕ್ಟ್ರೇ ಎಲ್ಲಾರ ಮುಂದೆನೋ ಅವ್ರ ಮುಂದೆನೆ ಈ ಟೆಕ್ನಿಷಿಯನ್ ಮುಂದೆನೆ ಎತ್ತಿದೇನೆ ಬಿಚ್ಕೊಂಡ್ರು. ನನಗೆ ಅಲ್ಲಿ ಬೇಜಾರಾಗಿದ್ದು ಎಲ್ಲ ಯಾಕೆಂದ್ರೆ ನಾನು ಕ್ಯಾಮ್ರಾ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತೀನಿ, ಈಗ ಎಲ್ಲ ಥರ ಕೆಲಸ ಮಾಡಿ ಬಂದಿರ್ತೀವಿ. ಅಷ್ಟು ಜನಗಳ ಮುಂದೆ ನನ್ನ ಮರ್ಯಾದೆ ಹೋದಾಗ ನನಗೆ ತಡ್ಕೊಳಕ್ಕಾಗಲಿಲ್ಲ. ನಾನು ಹೇಳ್ತೀನಿ ಸರ್, ಕಾರ್ಡ್ ಕರಪ್ಟ್ ಆಗಿದೆ, ನಾನು ಕೊಡ್ತೀನಿ ನಿಮ್ಮ ಫುಟೇಜ್. ಅಲ್ಲ, ನೀವು ಆತ್ಮಹತ್ಯೆ ಯತ್ನ ಮಾಡುವಂತ ಪ್ರಸಂಗ ಏನ್ ಬಂದು ಸರ್? ಈಗ ಡ್ರೋನ್ ಹೋಯ್ತು, ಎಲ್ಲ ಹೋಯ್ತು, ಜೊತೆ ಆತ್ಮಹತ್ಯೆ ಯಾಕೆ ಮಾಡ್ಕೋಬೇಕು? ಆ ನಿರ್ಧಾರ ಯಾಕೆ? ಆತ್ಮಹತ್ಯೆ ಏನಿಲ್ಲ ಸರ್, ನಾನು ಕೇಳಿದೆ, ರಿಕ್ವೆಸ್ಟ್ ಮಾಡಿದೆ, ಅವರು ಕೇಳಿಲ್ಲ. ಕ್ಯಾರವಾನಿಗೆ ಕರ್ಸ್ಬಿಟ್ಟು ಸಿಗರೇಟ್ ಹೊಡ್ಕೊಂಡು ನೀನು ವೈಟ್ ಪೇಪರ್ ಮೇಲೆ ಸೈನ್ ಹಾಕು, ನಿನ್ನ ಹತ್ರ ನಾನು ಹೆಂಗ್ ದುಡ್ಡು ಕಲೆಕ್ಟ್ ಮಾಡ್ಬೇಕು, ಇವತ್ತಿನ ಖರ್ಚೆಲ್ಲ ನನಗೆ ಗೊತ್ತು, ನಾನು ಮಾಡ್ಕೊಳ್ಳೋದು ನಿನಗೆ ಗೊತ್ತು, ಹೋಗು ಅಂದ್ಬಿಟ್ಟು. ಅದೇ ನಾನು ಡ್ರೋನ್ ಫುಟೇಜ್ ಕೊಡಲ್ಲ ಅಂತ ಖಾಲಿ ಪೇಪರ್ಗೆ ಸೈನ್ ಹಾಕ್ಸ್ಕೊಂಡು ಆಧಾರ್ ಕಾರ್ಡ್ ನಂಬರ್ ಎಲ್ಲ ಬರ್ಸ್ಕೊಂಡು. ಯಾರು ಸೈನ್ ಹಾಕ್ಸ್ಕೊಂಡಿದ್ದಾರೋ? ಜೈ ಸರ್ ಅವರೇ ಹೇಳಿದ್ದು ಅಸಿಸ್ಟೆಂಟ್ ಡೈರೆಕ್ಟರ್ಗೆ, ಅವನ ಹತ್ರ ಖಾಲಿ ಪೇಪರ್ ಸೈನ್ ಹಾಕ್ಸ್ಕೊ, ನನ್ನ ಕೈಲಿ ಸೈನ್ ಹಾಕ್ಸ್ಕೊಂಡು ನಂಬರ್ ಎಲ್ಲ ಬರ್ಸ್ಕೊಂಡು ಅಲ್ಲಿಂದ ಏನು 1 ರೂಪಾಯಿನೂ ಕೊಡ್ದಲೆ ಸುಮ್ಮನೆ ಕಳಿಸಿದೆ. ಇವತ್ತಿಗೂ ಕಾರ್ಡ್ ಅವ್ರ ಹತ್ರನೇ ಇದೆ, ಮೆಮೊರಿ ಕಾರ್ಡ್. ಚೈತ್ರ, ಇದಿಷ್ಟು ಕೂಡ ಡ್ರೋನ್ ಆಪರೇಟರ್ ಸಂತೋಷ್ ಹೇಳ್ತಿರುವಂತಹ ಮಾತು. ಜೊತೆಗೆ ಜೈದ್ ಖಾನ್ ಅಲ್ಲಿ ಇದ್ರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ನನ್ನನ್ನು ನೋಡಿಲ್ಲ ಅನ್ನುವಂಥ ಒಂದೇ ಒಂದು ಆರೋಪವನ್ನು ಅವರು ಮಾಡ್ತಿರುವಂಥದ್ದು. ಯಾಕಂತಂದ್ರೆ ಡ್ರೋನ್ ಹಾರಿಸೋದಕ್ಕೆ ಅಲ್ಲಿ ಅನುಮತಿ ಇರಲಿಲ್ಲ, ಆ ರೀತಿ ವಾತಾವರಣ ಕೂಡ ಇರಲಿಲ್ಲ. ಅದಾಗಿಯೂ ಕೂಡ ರಿಸ್ಕ್ ಅನ್ನ ತೆಗೆದುಕೊಂಡು ನಿರ್ದೇಶಕರು ಅನಿಲ್ ಡ್ರೋನ್ ಅನ್ನು ಹಾರಿಸೋದಕ್ಕೆ ಹೇಳಿದ್ರು. ಈ ಸಂದರ್ಭದಲ್ಲಿ ಪುಡಿ ಆಗಿದೆ, ಆ ನಷ್ಟವನ್ನ ಬರ್ಸ್ಕೊಡ್ಬೇಕು ಅನ್ನುವಂಥ ಮನವಿಯನ್ನ ಇವರು ಮಾಡ್ಕೋತಾರೆ. ಮತ್ತು ಅದ್ರ ಹೊರತಾಗಿ ಕಾನೂನಾತ್ಮಕವಾಗಿ ಹೋಗುವಂತಹ ಪ್ರಸಂಗ ಏನಾದ್ರು ಎದುರಾದ್ರೆ ಇವರು ಅಗ್ರಿಮೆಂಟ್ ಕೂಡ ಮಾಡಿಲ್ಲ. ಹಾಗಾಗಿ ಕಾನೂನಾತ್ಮಕವಾಗಿ ಯಾವ ಒಂದು ಪ್ರೋಗ್ರೆಸ್ ಅನ್ನ ಕೂಡ ಈ ಒಂದು ಪ್ರಕರಣ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಜಮೀರ್ ಜೊತೆಗೆ ಜೈದ್ ಖಾನ್ ಅವರ ಪುತ್ರ ಜೈದ್ ಖಾನ್ ಅವರು ಮಾನವೀಯತೆ ದೃಷ್ಟಿಯಿಂದ ಸಂತೋಷಕ್ಕೆ ನೆರವಾಗಬೇಕು ಅನ್ನುವಂಥದ್ದು ಸದ್ಯಕ್ಕೆ ಇಲ್ಲಿ ಅವರು ಕೇಳ್ಕೊತಾ ಇರುವಂತದ್ದು. ಚೈತ್ರ, ರಾಜಪ್ಪ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಅಪ್ಡೇಟ್ಸ್ ಗಳು ಬರ್ತಾ ಇದೆ.